ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಬೇಸಿಗೆ ಕಾಲ ಬಂದರೆ ಸಾಕು ಹಲವಾರು ಕೂಲ್ ಡ್ರಿಂಕ್ಸನ್ನು ಕುಡಿತಾ ಇರ್ತೀವಿ. ಮನೆಯಲ್ಲಿ ಶುದ್ಧವಾಗಿ ಈ ರೀತಿ ಜೀರಿಗೆ ಪಾನಕನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವಾಗೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ಪಾನಕನ ರೆಡಿ ಮಾಡಿಕೊಂಡ್ರೆ ನೀವು ಔಟ್ಸೈಡು ಕೂಲ್ ಡ್ರಿಂಕ್ಸನ್ನು ಕುಡಿಯೋದೇ ಮರ್ತು ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗೇ ಇರುತ್ತೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ ಇದೆ. ಒಂದು ಕಡೆಯನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ. ಬಿಸಿಯಾದ ನಂತರ ಇದಕ್ಕೆ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕ್ವಿಕ್ಕಾಗಿ ಮನೆಯಲ್ಲೇ ನಾವು ಕೂಲ್ ಡ್ರಿಂಕ್ ಥರ ಇರ್ತಕ್ಕಂಥ ಪಾನಕನ ರೆಡಿ ಮಾಡ್ಕೋಬಹುದು. ಇದನ್ನು ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ದೇಹಕ್ಕೂ ತಂಪು, ಹಾಗೆ ಡೈಜೆಷನ್ನು ಸಹ ತುಂಬ ಚೆನ್ನಾಗಾಗತ್ತೆ. ಜೀರಿಗೆನ ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಒಂದು ಕಡಾಯನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ 2ರಿಂದ 3 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ. ಇಲ್ಲಿ ನಾನು 3 ಲೋಟ ನೀರಿಗೆ 4 ಸ್ಪೂನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕರಗೋಕ್ಕೆ ಬಿಡೋಣ. ಇದು ಕರಗದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಅದನ್ನು ಕೂಲಾಗೋಕ್ಕೆ ಬಿಟ್ಬಿಡೋಣ. ಇವಾಗ ನಾವು ಜೀರಿಗೆನ ಹುರಿದಿಟ್ಕೊಂಡಿದ್ರಲ್ವ, ಅದನ್ನು ಒಂದು ಸಣ್ಣ ಒರಳಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಜೀರಿಗೆನ ಹುರ್ಕೊಂಡ್ರೆ ಮಿಕ್ಸಿಗೆಲ್ಲ ಹಾಕ್ಕೋಬಹುದು. ಸ್ವಲ್ಪ ಹುರ್ಕೊಂಡಿದ್ದೀವಲ್ವ, ಇದು ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಆಗೋದಿಲ್ಲ. ಈ ರೀತಿ ಸಣ್ಣ ಒರಳಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಬೆಲ್ಲನ ಕರಗಿಸ್ಕೊಂಡಿದ್ರಲ್ವ, ಅದು ತಣ್ಣಗಾಗಿರುತ್ತೆ, ಅದನ್ನು ಶೋಧಿಸ್ಕೊಬಿಡೋಣ. ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಒಂದು ಸಣ್ಣ ಲೋಟಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 3 ಲೋಟ ಪಾನಕನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಒಂದು 2ರಿಂದ 3 ಸತಿ ಸೇರಿಸ್ಕೊತಾ ಇದ್ದೀನಿ. ನೀವು 4ರಿಂದ 5 ಲೋಟ ಮಾಡ್ಕೊಳ್ಳೋಗಿದ್ದರೆ ಒಂದು 2 ಸ್ಪೂನಷ್ಟು ಸೇರಿಸ್ಕೋಬಹುದು. ನಂತರ ಇದಕ್ಕೆ ಒಂದು ಪೂರ್ತಿ ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳೋಣ, ರಸನ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಸಿದ್ಧ ಆಗುತ್ತೆ. ಇದ್ರ ಜೊತೆ ಸ್ವಲ್ಪ ಪುದೀನ ಎಲೆಯನ್ನು ಸೇರಿಸ್ಕೊಂಡು ಕುಡಿಬಹುದು. ಹಾಗೆ ಸ್ವಲ್ಪ ನಿಂಬೆ ಹೋಳನ್ನು ಸಣ್ಣಗೆ ಕಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಂಡ್ರೆ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಸೂಪರಾಗಿರ್ತಕ್ಕಂಥ ಸಮ್ಮರ್ ಡ್ರಿಂಕು. ನಿಮಗೂ ಸಹ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಸುಮಾರು ಜನ ನಾನ್ ವೆಜ್ ಊಟ ಎಲ್ಲ ಮಾಡಿದಾಗ ಜೀರಾ, ಬಿಂದು ಈ ಥರ ಕೂಲ್ ಡ್ರಿಂಕ್ಸನ್ನು ಕುಡಿತಾ ಇರ್ತಾರೆ. ಇದು ಸೇಮು ಅದೇ ಟೇಸ್ಟಲ್ಲಿ ಬರುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.